ನಿನ್ನೆ ನಡೆದಂತಹ ಹೈದರಾಬಾದ್ ಮತ್ತು ರಾಜಸ್ಥಾನ್‌ಗಳ ನಡುವಿನ ತಂಡದಲ್ಲಿ ಕ್ರಿಯೇಟ್ ಆದ ದಾಖಲೆಗಳಾಗಿರ್ಬೋದು, ಯಾವ ಯಾವ ದಾಖಲೆಗಳು ಸೃಷ್ಟಿಯಾದವು, ಯಾವ ಯಾವ ದಾಖಲೆಗಳು ಮುರಿದು, ಯಾವ ಯಾವ ದಾಖಲೆಗಳು ಹೊಸವು ಆದವು ಅಂತ ಹೇಳ್ಕೊಂಡು ನಾವೀಗ ನೋಡೋದಾದ್ರೆ, ಸ್ನೇಹಿತರೆ ಇದು ಯಾವುದೇ ತರಹದ ಹೈಲೈಟ್ಸ್ ಅಲ್ಲ ಏನಲ್ಲ. ನಾನು ಹೇಳಕ್ಕೆ ಹೊಂಟಿದ್ದು ಬರೀ ದಾಖಲೆಗಳು, ಯಾವ ಯಾವ ದಾಖಲೆಗಳು ಸೃಷ್ಟಿಯಾದವು ಏನು ಅಂತ ಹೇಳ್ಕೊಂಡು ನಾನು ಈ ರೀತಿ ಹೇಳಕ್ಕೆ ಹೋಗ್ತಾ ಇಲ್ಲ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ಅತಿ ಹೆಚ್ಚು ಬಾರಿ 250ಕ್ಕಿಂತ ಹೆಚ್ಚು ರನ್ಗಳನ್ನು T20ಯಲ್ಲಿ ಹೊಡೆದಂಥ ತಂಡ ಯಾವುದಾದ್ರೂ ಇದ್ರೆ ಸ್ನೇಹಿತರೆ, ಇದು ಓನ್ಲಿ ಇನ್ IPLನಲ್ಲ, ಇಂಟರ್ನ್ಯಾಷನಲ್ಲಿ ಕೂಡ ಹೇಳ್ತಾ ಇರೋದು ನಾವು. ಅದರಲ್ಲಿ ಯಾವುದಪ್ಪ ಅಂದರೆ SRH ಟಾಪಲ್ಲಿ ಬರುತ್ತೆ ಸ್ನೇಹಿತರೆ. ಟೋಟಲಾಗಿ 4 ಬಾರಿ 250ಕ್ಕಿಂತ ಹೆಚ್ಚು ರನ್ಗಳನ್ನ ಕಲೆ ಹಾಕೈತಿ, ಟಾಪಲ್ಲಿ ಬರುತ್ತೆ. ಇದು ನಾನು ಹೇಳೋಕ್ಕಾಗಿದ್ದು ಇಂಟರ್ನ್ಯಾಷನಲ್ಲಿ ಕೂಡ. ಹೈದರಾಬಾದ್ ಆದ ನಂತರ ನಮ್ಮ ಇಂಡಿಯಾ ಬರುತ್ತೆ ಸ್ನೇಹಿತರೆ. ನೋಡಿ ಯಾವ ರೀತಿ ಇರ್ಬೋದು, ಯಾವ ರೀತಿ ಸ್ಟಾರ್ಟನ್ನು ಕ್ರಿಯೇಟ್ ಮಾಡಿದೆ ಹೈದರಾಬಾದ್ ಅಂತ ಹೇಳ್ಕೊಂಡು. ಹೈದರಾಬಾದ್ 4 ಬಾರಿ ಆಗಿದ್ರೆ 3 ಬಾರಿ ನಮ್ಮ ಇಂಡಿಯಾ ಟೀಮು ಇಂಟರ್ನ್ಯಾಷನಲಲ್ಲಿ ಈ ರೀತಿ ಹೊಡೆದಿದೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ SRH ತಮ್ಮ ಹೈ ಲೆವೆಲನ್ನು ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಕೊಂಡು. ಇನ್ನು ಎರಡನೇ ನ್ಯೂಸ್ ನೋಡೋದಾದ್ರೆ, ಮೋಸ್ಟ್ ಎಕ್ಸ್ಪೆನ್ಸಿವ್ ಬಾಲರ್ ಇನ್ ದ ಹಿಸ್ಟ್ರಿ ಆಫ್ IPL ಸ್ನೇಹಿತರೆ. ಅತಿ ಹೆಚ್ಚು ಬಾರಿ ಯಾರು ಜಾಸ್ತಿ ರನ್ಗಳನ್ನು ಹೊಡೆಸ್ಕೊಂಡಾರ ಅಂದರೆ ಇತಿಹಾಸದಲ್ಲೇ ನೋಡೋದಾದ್ರೆ ಅದು ನಿನ್ನೆ ನಡೆದ ಮ್ಯಾಚಲ್ಲಿ ಯಾರಾದರೂ ಇದ್ದರೆ ಅವರು ನಮ್ಮ ಜೋಫ್ರಾ ಆರ್ಚರ್ ಅವರು ಸ್ನೇಹಿತರೆ. ಇವರು 76 ರನ್ಗಳನ್ನ ಹೊಡೆಸ್ಕೊಂಡಾರ. 76 ರನ್ಗಳನ್ನ ಹೊಡೆಸ್ಕೊಂಡು ಇವರು ಟಾಪಲ್ಲಿ ಬರ್ತಾರೆ. ಇವರು ಮೊದಲನೇದವ್ರು ಆಗ್ತಾರೆ. ಇನ್ನು ಎರಡನೇದವರು ಮೋಹಿತ್ ಶರ್ಮಾ ಅವರು ಬರ್ತಾರೆ. ಇವರು 73 ರನ್ಗಳನ್ನ ಹೊಡೆಸ್ಕೊಂಡಾರ, ಅದು 2024ರಲ್ಲಿ. ಇನ್ನು ನಮ್ಮ ಎಸ್ ದಯಾಳ್ ಅವರು ನೋಡೋದಾದ್ರೆ ಇವರು 4ನೇ ಸ್ಥಾನದಲ್ಲಿ ಬರ್ತಾರೆ ಸ್ನೇಹಿತರೆ. ಇವರು 69 ರನ್ಗಳನ್ನ ಹೊಡೆಸ್ಕೊಂಡಿದ್ದರು 2023ರಲ್ಲಿ. ಮೊದಲನೇದವರು ಜೋಫ್ರಾ ಆರ್ಚರ್ ಅವರು, ಎರಡನೇದವರು ಮೋಹಿತ್ ಶರ್ಮಾ ಅವರು ಸ್ನೇಹಿತರೆ. ಇನ್ನು ಹೈಯೆಸ್ಟ್ ಅಗ್ರಿಗೇಷನ್ನಿಂದ IPL ಸ್ನೇಹಿತರೆ, ಅಂದರೆ ಎರಡೂ ತಂಡಗಳನ್ನು ಕೂಡಿಕೊಂಡು ಅತಿ ಹೆಚ್ಚು ರನ್ಗಳನ್ನ ಯಾವುದಾದ್ರೂ ಇದ್ದರೆ ಮೊಟ್ಟ ಮೊದಲನೇದಾಗಿ ಬರುತ್ತೆ ನಮ್ಮ RCB ಮತ್ತು ಹೈದರಾಬಾದ್ ನಡುವಿನ ನಡೆದ ಮ್ಯಾಚಲ್ಲಿ. ಅದು ಕಳೆದ ವರ್ಷನೇ ಆಗಿತ್ತಲ್ಲ ಆ ಮ್ಯಾಚು. ಇದರಲ್ಲಿ 549 ರನ್ಗಳು ಕಲೆ ಹಾಕಿದ್ರು ಸ್ನೇಹಿತರೆ, ಎರಡು ತಂಡಗಳು ಕೂಡಿಕೊಂಡು 2024ರಲ್ಲಿ. ಅದು ಫಸ್ಟಲ್ಲಿದ್ದರೆ. ಇನ್ನು ಸೆಕೆಂಡಲ್ಲಿ ಬರ್ತಾ ಇರೋದು ನಿನ್ನೆ ನಡೆದ ಮ್ಯಾಚ್ ಐತ್ರಿ. ಇದರಲ್ಲಿ 528 ರನ್ಗಳನ್ನ ಕಲೆ ಹಾಕಿದ್ದಾರೆ SRH ಮತ್ತು ರಾಜಸ್ಥಾನಗಳು ಎರಡೂ ಕೂಡಿಕೊಂಡು. ಇನ್ನು ಅದು ಆದ ನಂತರ ನಮ್ಮ ಇಶಾನ್ ಕಿಶನ್ ಅವರು ನೋಡೋದಾದ್ರೆ ಇವರು ಮೊಟ್ಟ ಮೊದಲನೇದ್ದು ಸೆಂಚುರಿಯನ್ನು ಕ್ಲಿಯರ್ ಮಾಡ್ಕೊಂಡು ಸ್ನೇಹಿತರೆ. ಇದು ಅದರಲ್ಲಿ SRHನಲ್ಲಿ ಡೆಬ್ಯೂನಲ್ಲಿ ಸೆಂಚುರಿಯನ್ನು ಕ್ಲಿಯರ್ ಮಾಡಿದರು. ಇವರು ಕಳೆದ ಬಾರಿ 105 ಪಂದ್ಯಗಳನ್ನ ಆಡಿದ್ರು ಸ್ನೇಹಿತರೆ IPLನಲ್ಲಿ. ಆದರೂ ಕೂಡ ಇವರಿಗೆ ಅಷ್ಟು ರನ್ಗಳನ್ನು ಇದು ಸೆಂಚುರಿಯನ್ನು ಹೊಡೆಯಲು ಆಗಿರಲಿಲ್ಲ. ಬಟ್ ಏನು ಹೈದರಾಬಾದಲ್ಲಿ ಮೊದಲನೇ ಮ್ಯಾಚಲ್ಲಿ ಇವರು ಸೆಂಚುರಿಯನ್ನು ಕ್ಲಿಯರ್ ಮಾಡ್ಕೊಂಡ್ರು ಹೈದರಾಬಾದಲ್ಲಿ. ಅವರಿಗೆ ಇದು ತುಂಬಾ ಖುಷಿಯಾಗಿರುತ್ತೆ. ಇನ್ನು ಅದು ಆದ ನಂತರ ಗೊತ್ತಿರ್ಬೋದು ನಮ್ಮ ರಿಯಾನ್ ಪರಾಗ್ ಅವರು ಕ್ಯಾಪ್ಟನ್ ಆದರು ಸ್ನೇಹಿತರೆ. ಇದನ್ನು ನೋಡೋದಾದ್ರೆ ಇನ್ನು ಯಂಗೆಸ್ಟ್ ಕ್ಯಾಪ್ಟನ್ನಿಂದ IPL ನೋಡೋದಾದ್ರೆ, ಅಂದ್ರೆ ಅತಿ ಹೆಚ್ಚು ಸಣ್ಣ ವಯಸ್ಸಿನಲ್ಲಿ ಕ್ಯಾಪ್ಟನ್ ಯಾರಾಗಿದ್ದಾರೆ ಅಂತ ನೋಡೋದಾದ್ರೆ, ನಮಗೆ ಗೊತ್ತಿರ್ಬೋದು ನಿನ್ನೆ ನಡೆದ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅವರು ಇಂಜುರಿಯಿಂದ ಬಳಲ್ತಾ ಇದ್ದರು. ಅದಕ್ಕಾಗಿ ರಿಯಾನ್ ಪರಾಗ್ ಅವರು ಕ್ಯಾಪ್ಟನ್ ಆಗಿದ್ದರು. ಅದಕ್ಕಾಗಿ ಯಾರು ಸಣ್ಣ ವಯಸ್ಸಿನಲ್ಲಿ ಅಂದರೆ ಯಂಗೆಸ್ಟ್ ಕ್ಯಾಪ್ಟನ್ ಯಾರಾಗಿದ್ದರೆ IPL ಸೀಸನಲ್ಲಿ ಇಡೀ ಇದರಿಂದ ನೋಡ್ಕೋತಾ ಬರೋದಾದರೆ ರಿಯಾನ್ ಪರಾಗ್ ಅವರು 4ನೇ ಸ್ಥಾನದಲ್ಲಿ ಬರ್ತಾರೆ ಸ್ನೇಹಿತರೆ. ಇನ್ನು ಟಾಪಲ್ಲಿ ಯಾರು ಬರ್ತಾರೆ ಅಂತ ನೋಡೋದಾದರೆ, ನಮ್ಮ ಟಾಪಲ್ಲಿ ಬರ್ತಾ ಇರೋದು ನಮ್ಮ ಒನ್ ಆ್ಯಂಡ್ ಓನ್ಲಿ ಕಿಂಗ್ ವಿರಾಟ್ ಕೊಹ್ಲಿ ಅವರು ಸ್ನೇಹಿತರೆ. ಇವರು 22 ವರ್ಷ 187 ದಿನ ಆಗಿತ್ತು ಇವರು ಕ್ಯಾಪ್ಟನ್ ಆದಾಗ. ಇವರಿಗೆ ಇದು 2011ರಲ್ಲಿ ಆಗಿದ್ದರು. 22 ವರ್ಷಗಳ ಮುಗಿದಿದ್ದು ಸ್ನೇಹಿತರೆ ಇವರು. ಇದು ಆದ ನಂತರ ಇನ್ನು ಎರಡನೇದವರು ಬರ್ತಾರೆ ನಮ್ಮ ಸ್ಟೀವನ್ ಸ್ಮಿತ್ ಅವರು. ಗೊತ್ತಿರ್ಬೋದು, ಅವರು ಚಾಂಪಿಯನ್ ಟ್ರೋಫಿ ಆದ ನಂತರ ರಿಟೈರ್ಮೆಂಟ್ನ ಕೊಟ್ಟರು ODIಗೆ. ಇನ್ನು ಅವ್ರಿಗೆ ಎಷ್ಟು ವಯಸ್ಸಾಗಿತ್ತಪ್ಪ, ಅವ್ರಿಗೆ 22 ವರ್ಷ 344 ವಯಸ್ಸುಗಳಾಗಿದ್ದು ಸ್ನೇಹಿತರೆ. ಇದು 2012ರಲ್ಲಿ. ಇನ್ನು ಮೂರನೇದವ್ರು ಬರ್ತಾರೆ ಇನ್ನು ನಮ್ಮ ಸುರೇಶ್ ರೈನಾ ಅವರು. ಇವ್ರಿಗೆ 23 ವರ್ಷ 112 ದಿನಗಳಾಗಿತ್ತು ಇದು 2010ರಲ್ಲಿ. ಇನ್ನು ನಾಲ್ಕನೇದವರು ನಿನ್ನೆ ನಡೆದಂಥ ಮ್ಯಾಚಲ್ಲಿ ರಿಯಾನ್ ಪರಾಗ್ ಅವರು ಬರ್ತಾರೆ. ಇವರು 23 ವರ್ಷ 133 ದಿನಗಳಾಗಿದ್ದು ಸ್ನೇಹಿತರೆ. ಇವರು 4ನೇ ಸ್ಥಾನದಲ್ಲಿ. ಮೊಟ್ಟ ಮೊದಲನೇದವರು ನಮ್ಮ ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ಇನ್ನು ಅದು ಆದ ನಂತರ ಅತಿ ವೇಗವಾಗಿ 200 ರನ್ಗಳನ್ನು ಪೂರೈಸಿದ ತಂಡ ಯಾವುದಾದ್ರೂ ಇದ್ದರೆ IPLನಲ್ಲಿ ಸ್ನೇಹಿತರೆ, ಅತಿ ವೇಗವಾಗಿ ಗೊತ್ತಿರ್ಬೋದು ಇವರು 200ಕ್ಕಿಂತ ಜಾಸ್ತಿನೇ ಹೊಡೆದ್ರು. ಬಟ್ 200 ಯಾವಾಗ ಹೊಡೆದ್ರು ಅಂತ ನೋಡೋದಾದ್ರೆ ಇದ್ರ ಟಾಪಲ್ಲಿ ಬರ್ತೈತಿ ನಮ್ಮ RCB ಸ್ನೇಹಿತರೆ. ಟಾಪಲ್ಲಿ ಇದು 2016ರಲ್ಲಿ. ಇವರು 200 ರನ್ಗಳನ್ನು ಯಾವಾಗ ಕ್ಲಿಯರ್ ಮಾಡಿದ್ರಪ್ಪ ಅಂದ್ರೆ 14 ಓವರ್ 1 ಬಾಲ್ನಲ್ಲಿ 2016ರಲ್ಲಿ ನಮ್ಮ RCB ಕ್ಲಿಯರ್ ಮಾಡಿತ್ತು. ಅದು ಆದ ನಂತರ ಈಗ ಏನು ಹೈದರಾಬಾದ್ ಇತ್ತಲ್ಲ, ಅದನ್ನು ಕೂಡ ಅಷ್ಟೇ ಬಾಲಲ್ಲಿ ಮಾಡಿದ್ದಾರೆ. ಅದು ಕೂಡ 14 ಓವರ್ 1 ಬಾಲ್ನಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಅದು ನಿನ್ನೆ ನಡೆದ ಮ್ಯಾಚಲ್ಲಿ ಸ್ನೇಹಿತರೆ. ಇನ್ನು ಅದು ಆದ ನಂತರ ಅತಿ ಕಡಿಮೆ ಬಾಲ್ನಲ್ಲಿ 1000 ರನ್ಗಳನ್ನು ಪೂರೈಸಿದಂಥ ಪ್ಲೇಯರ್ಗಳನ್ನ IPLನಲ್ಲಿ ಯಾರಾದರೂ ಇದ್ದರೆ ಅವರು ಸ್ನೇಹಿತರೆ, ಅವರನ್ನು ನೋಡೋದಾದರೆ ಈಗ ಸೆಕೆಂಡ್ ಸ್ಥಾನದಲ್ಲಿ ನಮ್ಮ ಕ್ಲಾಸನ್ ಅವರು ಬರ್ತಾರೆ. ಇದು ಆದ ನಂತರ ಟಾಪಲ್ಲಿ ಯಾರು ಬರ್ತಾರೆ ಅಂತ ನೋಡೋದಾದರೆ ನಮ್ಮ ಆಂಡ್ರೆ ರಸಲ್ ಅವರು ಸ್ನೇಹಿತರೆ. ಗೊತ್ತಿರ್ಬೋದು, ಅವರು ಟೋಟಲಾಗಿ 545 ಬಾಲ್ಗಳನ್ನು ತೊಗೊಂಡಿದ್ದರು 1000 ರನ್ಗಳನ್ನು ಪೂರೈಸಲು. ಇದೀಗ ಕ್ಲಾಸನ್ ಅವರು 594 ರನ್ಗಳನ್ನು ಪೂರೈಸಿದ್ದಾರೆ 1000 ರನ್ಗಳನ್ನು ಗಡೆ ಹಾಕಲು. ಇನ್ನು ಮೂರನೇದವರು ನಮ್ಮ ಸೆಹ್ವಾಗ್ ಅವರು ಬರ್ತಾರೆ. ಇವರು 604 ರನ್ಗಳನ್ನು 4 ಬಾಲ್ಗಳನ್ನು ತಗೊಂಡಿದ್ದರು ಸ್ನೇಹಿತರೆ.
ಹೈಯೆಸ್ಟ್ ಸ್ಕೋರಿಂದ ಹೈಯೆಸ್ಟ್ ಸ್ಕೋರನ್ನು ಯಾರು ಹೊಡೆದಿದ್ರು IPLಲ್ಲಿ ನೋಡೋದಾದ್ರೆ 3 ಟಾಪ್ 3ಯಲ್ಲಿ ಬರ್ತಾ ಇರೋದು ಇದೀಗ ಹೈದರಾಬಾದೇ ಬರತೈತಿ. ಇನ್ನು 2024ರಲ್ಲಿ ನೋಡೋದಾದ್ರೆ 287 ರನ್ಗಳನ್ನು ಕಲೆ ಹಾಕಿದ್ರು. ಅದು ಒಂದನೇದ್ದು. ಎರಡನೇದು 286 ರನ್ನುಗಳು, ಇದು 2ನೇ ಸ್ಥಾನದಲ್ಲಿ. 3ನೇ ಸ್ಥಾನದಲ್ಲಿ 277, ಇದು ಕೂಡ ಟಾಪಲ್ಲಿ ಐತೆ ಸ್ನೇಹಿತರೆ. ಟಾಪ್ 3ಯಲ್ಲಿ ಈಗ ಹೈದರಾಬಾದೇ ಬರತೈತೆ ಸ್ನೇಹಿತರೆ. ಇನ್ನು ಅದು ಆದ ನಂತರ ನಿನ್ನೆ ಏನು ಪಂದ್ಯ ನಡೀತಲ್ಲ, ಅದರಲ್ಲಿ ಏನು ಟಾಪ್ 6 ಏನು ಪ್ಲೇಯರ್ಗಳು ಬ್ಯಾಟಿಗೆ ಬಂದಿರಲ್ಲ, ಅವ್ರದ್ದು ನೋಡಿ ಸ್ನೇಹಿತರೆ ನೀವು. ಟಾಪ್ 6ಅಲ್ಲಿ ಯಾರಾದರೂ ಇದ್ದರೆ ಅವ್ರು ಒಟ್ಟು ಕೂಡ ಸ್ಟ್ರೈಕ್ ರೇಟ್ 200ಕ್ಕಿಂತ ಜಾಸ್ತಿನೇ ಇತ್ತು. ಒಬ್ಬರದಷ್ಟೇ 200, ಅದನ್ನು ಬಿಟ್ಟರೆ ಉಳ್ಕೋದೆಲ್ಲ 200ಕ್ಕೆ ಹಿಡ್ಕೊಂಡು ಮೇಲೆ ಸ್ಟ್ರೈಕ್ ರೇಟ್ ಇತ್ತು. ಇನ್ನು ಇದು ಆದ ನಂತರ 2020ರಿಂದ ಈಚೆಗೆ ಸಂಜು ಸ್ಯಾಮ್ಸನ್ ಅವರು ಅಂದರೆ ಏನು ಪ್ರತಿ ಸೀಸನ್ನು IPL ಸ್ಟಾರ್ಟ್ ಆಗುತ್ತಲ್ಲ, ಫಸ್ಟ್ ಮ್ಯಾಚಲ್ಲಿ ಎಷ್ಟೆಷ್ಟು ರನ್ಗಳನ್ನ ಹೊಡೆದಾರಂತ ನೋಡೋದಾದ್ರೆ, ಪ್ರತಿ ಮ್ಯಾಚು ನೋಡೋದಾದ್ರೆ ಹಾಫ್ ಸೆಂಚುರಿಗಿಂತ ಜಾಸ್ತಿನೇ ಹೊಡೆದಾರೆ ಸ್ನೇಹಿತರೆ. 2020ರಿಂದ ಈಚೆಗೆ ನೋಡೋದಾದ್ರೆ ನಿನ್ನೆ ನಡೆದ ಪಂದ್ಯದಲ್ಲಿ ಗೊತ್ತಿರ್ಬೋದು 66 ರನ್ಗಳನ್ನ ಕಲೆ ಹಾಕಿದರು. 2024ರಲ್ಲಿ 82 ರನ್ ಕಲೆ ಹಾಕಿದರು. 2023ರಲ್ಲಿ 55, 2022ರಲ್ಲಿ 55, 2021ರಲ್ಲಿ 119, 2022ರಲ್ಲಿ 74 ರನ್ಗಳನ್ನ ಕಲೆ ಹಾಕಿದ್ರು ಸ್ನೇಹಿತರೆ. ಇದಾಗಿತ್ತು ಇವರ ಸ್ಟ್ಯಾಟ್ಸು. ಇದಾಗಿತ್ತು ಸ್ನೇಹಿತರೆ ನನಗೆ ಗೊತ್ತಾಗಿರುವಂಥ ಇಷ್ಟು ರೆಕಾರ್ಡ್ಗಳು. ನಿಮಗೆ ಯಾವುದಾದ್ರು ರೆಕಾರ್ಡ್ಗಳು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ.